ಇದು ಒಂದು ಪೊಲಿಟಿಕಲ್ ಪ್ರಶ್ನೆ. ಮೊನ್ನೆ ಬಾಗಲಕೋಟೆ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮುಸ್ಲಿಂ ಓಲೈಕೆ ಮಾಡ್ತಿದ್ದಾರೆ, ಅವ್ರು ಟೊಪ್ಪಿನ ಹಾರ ಹಾಕ್ಕೊಳ್ಳಿ, ದಾಡಿನ ಅರು ಬಿಟ್ಕೊಳ್ಳಿ ಅಥವಾ ಸುಮ್ಮನೆ ತರು ಮಾಡ್ಕೊಳ್ಳಿ ಅಂತ. ಈ ರೀತಿಯಂಥ ಹೇಳಿಕೆ ಬಗ್ಗೆ ಈಗಾಗಲೇ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ, ಸರಿಯಲ್ಲ, ಒಳ್ಳೆ ಶಬ್ದ ಅಲ್ಲ ಅಂತ. ನೀವು ಸಮುದಾಯದ ಮುಖಂಡರಾಗಿ ಏನು ಹೇಳ್ತೀರಾ? BJP ಅವರು ಯಾವತ್ತಿದ್ರು ಪ್ರಮೋದ್, ಅವರು ಮುಸಲ್ಮಾನ್ ವಿರೋಧನೇ. ಅವ್ರು ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ಮಾತ್ರ ಅವ್ರು ಬೆಳೆ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗೋದವರು. BJP ಅವ್ರಿಗೇನು ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ನಮ್ಮ 4 ಓಟು ಬೇರೆ ಸಮಾಜದದ್ದು ಹೆಚ್ಚಾಗ್ತದ್ರೆ ಹಿನ್ನೆಲೆ ಮಾತಾಡೋದವರು. ಅವ್ರು ಯಾವತ್ತನ ಮುಸಲ್ಮಾನ ಪರ ಮಾತಾಡಿದಾರ? ಸಿದ್ದರಾಮಯ್ಯನವ್ರ ಬಗ್ಗೆ ಅಶೋಕ್ ಅವ್ರದ್ದು ಹೇಳಿಕೆ ನೋಡಿದೆ, ಅಲ್ಪಸಂಖ್ಯಾತರ ನ್ಯಾಯ ಮಾಡಿಬಿಟ್ಟು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ, 28 ಕೊಡ್ತಾರಂತ ಏನು ಭರೋಸೆ? ಈಗ ರೀ ಯಾವ ಕಾರಣಕ್ಕೆ ಕೊಡಲ್ಲ ರೀ, ನಿಮಗೂ ಸಿಕ್ಕಲ್ಲ, ನಿಮ್ಮ ಮಕ್ಳಿಗೂ ಸಿಕ್ಕಲ್ಲ, ನಿಮ್ಮ ಮೊಮ್ಮಕ್ಳಿಗೇನೋ ಅವಕಾಶ ಇರ್ಬೋದು ಅಂತ ಅಶೋಕ್ ಅವ್ರದ್ದು ಹೇಳಿಕೆ ನೋಡಿದೆನೋ. ಅವರೇ ಕೊಡ್ಬೋದಾಗಿತ್ತಾನೆ. BJP ಅವರು ಅವ್ರದ್ದೇ ಪಕ್ಷ ಇದೆಯಲ್ಲ, ಅಲ್ಪಸಂಖ್ಯಾತರ ಮೇಲೆ ಅಷ್ಟು ಅಭಿಮಾನ ಪ್ರೀತಿ ಇದ್ಮೇಲೆ ಅವರೇ ಕೊಡ್ಬೋದಾಗಿತ್ತಾನೆ. ಸರ್, ಸಿದ್ದರಾಮಯ್ಯನವ್ರ ಬಗ್ಗೆ ಈ ರೀತಿ ಹೇಳಿಕೆಗಳು ಅವರನ್ನು ಟಾರ್ಗೆಟ್ ಮಾಡಿ ಹೇಳಿಕೆ ಹೇಳ್ತಾ ಇಲ್ಲ ಸರ್. ಆವತ್ತಿಂದನೂ ಅವರು ಮುಸಲ್ಮಾನ್ ವಿರೋಧನೇ ಮಾತಾಡೋದು. ಸಿದ್ದರಾಮಯ್ಯ ಎಲ್ಲ ಸಮಾಜದ ಮುಖಂಡರು, ಅವರು ಒಂದು ಜಾತಿಗೆ ಸೀಮಿತ ಇಲ್ಲ. ಸಿದ್ದರಾಮಯ್ಯ ಅವರು ಏನಕ್ಕೆ ಇಷ್ಟಪಡ್ತಾರೆ? ಸಿದ್ದರಾಮಯ್ಯಗೆ ಅವ್ರು ಕುರುಬ ಸಮಾಜದವ್ರು ಆದ್ರೂ ಬೇರೆಯವ್ರು ಏನಕ್ಕೆ ಇಷ್ಟಪಡ್ತಾರೆ? ಅಪ್ಪರ್ ಕಾಸ್ಟು ಇಷ್ಟಪಡ್ತಾರೆ, ಅಲ್ಲ ಹಿಂದವರು ಇಷ್ಟಪಡ್ತಾರೆ, ಎಲ್ಲ ಸಮಾಜದವ್ರು ಇಷ್ಟಪಡ್ತಾರೆ ಸಿದ್ದರಾಮಯ್ಯಗೆ. ಅವ್ರಿಗೆ ಯಾವ ಜಾತಿ ಅಂತಲೂ ಇಲ್ಲ, ಜಾತಿ ಅಂತ ಇಲ್ಲ ಅವ್ರಿಗೆ. ಆಮೇಲೆ ಒಂದು ಮಾತು ಹೇಳ್ತೀನಿ ಪ್ರಮೋದ್ ಅವರೇ, ರಾಜಕೀಯದಲ್ಲಿ ನಾನು ಭಾಳ ನಾನು ಭಾಷಣದಲ್ಲೂ ಹೇಳ್ತೀನಿ, ನಾನು ರಾಜಕೀಯಕ್ಕೆ ಜಾತಿ ಮಾಡೋಂಗಿದ್ರೆ ನೀವು ದಯಮಾಡಿ ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಮಾಡಬೇಡಿ. ಹಂಗೂ ನೀವು ಜಾತಿ ಮಾಡೋಂಗಿದ್ರೆ ದಯಮಾಡಿ ಮನೆಯಲ್ಲಿ ಕೂತ್ಕೊಳ್ಳಿ. ಲಕ್ಷಾಂತರ ಜನ ನಾವು ನಂಬಿರ್ತಾರೆ. ನಾವು ರಾಜಕೀಯಕ್ಕೆ ಬಂದು ಜಾತಿ ಮಾಡಿಕೊಡೋದು, ಎಲ್ಲರಿಗೂ ಸಮಾನ ನೋಡ್ಕೊಂಡು ತೊಗೊಂಡೋಗ್ಬೇಕು ನಾವು. ಇದು ಒಂದು ಪೊಲಿಟಿಕಲ್ ಪ್ರಶ್ನೆ. ಮೊನ್ನೆ ಬಾಗಲಕೋಟೆ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮುಸ್ಲಿಂ ಓಲೈಕೆ ಮಾಡ್ತಿದ್ದಾರೆ, ಅವ್ರು ಟೊಪ್ಪಿನ ಹಾರ ಹಾಕ್ಕೊಳ್ಳಿ, ದಾಡಿನ ಅರು ಬಿಟ್ಕೊಳ್ಳಿ ಅಥವಾ ಸುಮ್ಮನೆ ತರು ಮಾಡ್ಕೊಳ್ಳಿ ಅಂತ. ಈ ರೀತಿಯಂಥ ಹೇಳಿಕೆ ಬಗ್ಗೆ ಈಗಾಗಲೇ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ, ಸರಿಯಲ್ಲ, ಒಳ್ಳೆ ಶಬ್ದ ಅಲ್ಲ ಅಂತ. ನೀವು ಸಮುದಾಯದ ಮುಖಂಡರಾಗಿ ಏನು ಹೇಳ್ತೀರಾ? BJP ಅವರು ಯಾವತ್ತಿದ್ರು ಪ್ರಮೋದ್, ಅವರು ಮುಸಲ್ಮಾನ್ ವಿರೋಧನೇ. ಅವ್ರು ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ಮಾತ್ರ ಅವ್ರು ಬೆಳೆ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗೋದವರು. BJP ಅವ್ರಿಗೇನು ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ನಮ್ಮ 4 ಓಟು ಬೇರೆ ಸಮಾಜದದ್ದು ಹೆಚ್ಚಾಗ್ತದ್ರೆ ಹಿನ್ನೆಲೆ ಮಾತಾಡೋದವರು. ಅವ್ರು ಯಾವತ್ತನ ಮುಸಲ್ಮಾನ ಪರ ಮಾತಾಡಿದಾರ? ಸಿದ್ದರಾಮಯ್ಯನವ್ರ ಬಗ್ಗೆ ಅಶೋಕ್ ಅವ್ರದ್ದು ಹೇಳಿಕೆ ನೋಡಿದೆ, ಅಲ್ಪಸಂಖ್ಯಾತರ ನ್ಯಾಯ ಮಾಡಿಬಿಟ್ಟು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ, 28 ಕೊಡ್ತಾರಂತ ಏನು ಭರೋಸೆ? ಈಗ ರೀ ಯಾವ ಕಾರಣಕ್ಕೆ ಕೊಡಲ್ಲ ರೀ, ನಿಮಗೂ ಸಿಕ್ಕಲ್ಲ, ನಿಮ್ಮ ಮಕ್ಳಿಗೂ ಸಿಕ್ಕಲ್ಲ, ನಿಮ್ಮ ಮೊಮ್ಮಕ್ಳಿಗೇನೋ ಅವಕಾಶ ಇರ್ಬೋದು ಅಂತ ಅಶೋಕ್ ಅವ್ರದ್ದು ಹೇಳಿಕೆ ನೋಡಿದೆನೋ. ಅವರೇ ಕೊಡ್ಬೋದಾಗಿತ್ತಾನೆ. BJP ಅವರು ಅವ್ರದ್ದೇ ಪಕ್ಷ ಇದೆಯಲ್ಲ, ಅಲ್ಪಸಂಖ್ಯಾತರ ಮೇಲೆ ಅಷ್ಟು ಅಭಿಮಾನ ಪ್ರೀತಿ ಇದ್ಮೇಲೆ ಅವರೇ ಕೊಡ್ಬೋದಾಗಿತ್ತಾನೆ. ಸರ್, ಸಿದ್ದರಾಮಯ್ಯನವ್ರ ಬಗ್ಗೆ ಈ ರೀತಿ ಹೇಳಿಕೆಗಳು ಅವರನ್ನು ಟಾರ್ಗೆಟ್ ಮಾಡಿ ಹೇಳಿಕೆ ಹೇಳ್ತಾ ಇಲ್ಲ ಸರ್. ಆವತ್ತಿಂದನೂ ಅವರು ಮುಸಲ್ಮಾನ್ ವಿರೋಧನೇ ಮಾತಾಡೋದು. ಸಿದ್ದರಾಮಯ್ಯ ಎಲ್ಲ ಸಮಾಜದ ಮುಖಂಡರು, ಅವರು ಒಂದು ಜಾತಿಗೆ ಸೀಮಿತ ಇಲ್ಲ. ಸಿದ್ದರಾಮಯ್ಯ ಅವರು ಏನಕ್ಕೆ ಇಷ್ಟಪಡ್ತಾರೆ? ಸಿದ್ದರಾಮಯ್ಯಗೆ ಅವ್ರು ಕುರುಬ ಸಮಾಜದವ್ರು ಆದ್ರೂ ಬೇರೆಯವ್ರು ಏನಕ್ಕೆ ಇಷ್ಟಪಡ್ತಾರೆ? ಅಪ್ಪರ್ ಕಾಸ್ಟು ಇಷ್ಟಪಡ್ತಾರೆ, ಅಲ್ಲ ಹಿಂದವರು ಇಷ್ಟಪಡ್ತಾರೆ, ಎಲ್ಲ ಸಮಾಜದವ್ರು ಇಷ್ಟಪಡ್ತಾರೆ ಸಿದ್ದರಾಮಯ್ಯಗೆ. ಅವ್ರಿಗೆ ಯಾವ ಜಾತಿ ಅಂತಲೂ ಇಲ್ಲ, ಜಾತಿ ಅಂತ ಇಲ್ಲ ಅವ್ರಿಗೆ. ಆಮೇಲೆ ಒಂದು ಮಾತು ಹೇಳ್ತೀನಿ ಪ್ರಮೋದ್ ಅವರೇ, ರಾಜಕೀಯದಲ್ಲಿ ನಾನು ಭಾಳ ನಾನು ಭಾಷಣದಲ್ಲೂ ಹೇಳ್ತೀನಿ, ನಾನು ರಾಜಕೀಯಕ್ಕೆ ಜಾತಿ ಮಾಡೋಂಗಿದ್ರೆ ನೀವು ದಯಮಾಡಿ ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಮಾಡಬೇಡಿ. ಹಂಗೂ ನೀವು ಜಾತಿ ಮಾಡೋಂಗಿದ್ರೆ ದಯಮಾಡಿ ಮನೆಯಲ್ಲಿ ಕೂತ್ಕೊಳ್ಳಿ. ಲಕ್ಷಾಂತರ ಜನ ನಾವು ನಂಬಿರ್ತಾರೆ. ನಾವು ರಾಜಕೀಯಕ್ಕೆ ಬಂದು ಜಾತಿ ಮಾಡಿಕೊಡೋದು, ಎಲ್ಲರಿಗೂ ಸಮಾನ ನೋಡ್ಕೊಂಡು ತೊಗೊಂಡೋಗ್ಬೇಕು ನಾವು.